ಹಾಯ್ ಗೈಸ್, ನಾನು ಇವತ್ತು ಉತ್ತರ ಕರ್ನಾಟಕದ ಮಸಾಲೆ ಪೌಡರ್ ತೋರಿಸ್ತಾ ಇದ್ದೀನಿ. ಪಲ್ಯಗೆ ಸಾರಿಗೆ ಕುಡಿ ಬರ್ತಿದ್ದು. ಇದನ್ನ ಮೊದಲು ಗ್ಯಾಸ್ ಹಚ್ಚಿ ಹುರ್ಕೋಬೇಕು. ಅದಕ್ಕೆ ನಾನು 300 ಗ್ರಾಮ್ನಷ್ಟು ಧನಿಯಾ ತಗೊಂಡಿದ್ದೀನಿ, 2 ಪಲಾವ್ ಎಲೆ ತಗೊಂಡಿದ್ದೀನಿ. ಇವಾಗ ಕಡೆಗೆ ಹಾಕಿ ಹುರ್ಕೋಬೇಕು. ಲೈಟಾಗಿ ಹುರಿಬೇಕು, ಒತ್ತಿಸ್ಬಾರ್ದು ಯಾವುದೂ. ಪಲಾವ್ ಎಲೆ 2, ಒಂದೇ ಸ್ವಲ್ಪ ಜೀರಿಗೆ, 1 ಇಂಚ್ ಚಕ್ಕೆ, 2 ಏಲಕ್ಕಿ, 1 ಮರಾಠಿ ಮೊಗ್ಗು, 1 5-6 ಲವಂಗ, ಸಾಸಿವೆ ಚಿಕ್ಕ ಸ್ಪೂನ್ಲೆ 1 ಸ್ಪೂನು, ಕಡಲೆಪಪ್ಪು 1 ಟೇಬಲ್ ಸ್ಪೂನು, ಮೆಂತೆ ಸ್ವಲ್ಪ ಕಹಿ ಬರುತ್ತೆ, ಇದು ಸಾಜೀರ, ಇದು ಸ್ವಲ್ಪ ಮೆಣಸು, ಜಾಪತ್ರೆ ಸ್ವಲ್ಪ, ಕಲ್ಲು ಹೂವು ಸ್ವಲ್ಪ ಹಾಕೊಳ್ಳಿ. ಎಲ್ಲದು ಜಾಸ್ತಿ ಹಾಕಿದ್ರೆ ಗರಂ ಮಸಾಲ ಪೌಡರ್ ಆಗುತ್ತೆ. ಮರಾಠಿ ಮೊಗ್ಗು ಸ್ವಲ್ಪ 1-3 ಇದೆ, ಮರಾಠಿ ಮೊಗ್ಗು ಎಲ್ಲ ಹಾಕೊಂಡು ಒಟ್ಟಿಗೆ ಹುರ್ಕೋಬೇಕು. ಲೋ ಫ್ಲೇಮ್ನಲ್ಲಿಟ್ಟು ಲೈಟ್ ಬ್ರೌನ್ ಬರ್ಬೇಕು ಅಷ್ಟೇ, ಜಾಸ್ತಿ ಕಪ್ಪಗಾಗಬಾರ್ದು. ನಾನು 300 ಗ್ರಾಮ್ ಧನಿಯಾ ಮಾಡೋದಕ್ಕೆ ಇಷ್ಟಿಷ್ಟ ಹಾಕೀನಿ. ನೀವು ಅಷ್ಟಿಷ್ಟ ಹಾಕೊಳ್ಳಿ, ಜಾಸ್ತಿ ಮಾಡಿ ಇಟ್ಕೊಂಡ್ರೆ ವಾಸನೆಗೆ ಹೋಗುತ್ತೇವೆ. ನೋಡಿ, ಇವಾಗ ಅಷ್ಟು ರೆಡ್ ಕಲರ್ ಬಂದಿಲ್ಲ. ಇವು ಈ ರೀತಿಯಾಗಿ ಲೋ ಫ್ಲೇಮ್ನಾಗ ಇಟ್ಟು ಹುರ್ಕೋಬೇಕು. ಜಾಸ್ತಿ ಕಪ್ಪಗಾಗಬಾರ್ದು. ಅವು ಕಪ್ಪಗಾದ್ರೆ ವಾಸನೆ ಇರೋಂಗಿಲ್ಲ ಅದ್ರದ್ದು. ಧನಿಯಾ ಪೌಡರ್ ವಾಸನೆ ಎಲ್ಲ ಹೋಗ್ಬಿಡುತ್ತವೆ. ಇವಾಗ ಇದು ಆಗಿದೆ, ತಣ್ಣಗಾಗ್ಲಿ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ. ಇವಾಗ ಧನಿಯಾ ಎಲ್ಲ ತಣ್ಣಗಾಗಿದೆ, ಮಿಕ್ಸಿ ಮಾಡ್ಕೊಂತೀನಿ. ಇವಾಗ ಇದು ಪೌಡರ್ ಆಗಿದೆ. ನುಣ್ಣಗಾಗ್ಲಿಕ್ಕಂದ್ರೆ ಜಲ್ರಿ ಮಾಡ್ಕೊಳ್ಳಿ. ನಾನು ನುಣ್ಣಗ ರುಬ್ಬಿದ್ದೀನಿ. ಈಗ ನೋಡಿ,